ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅಂತ ಇದ್ರು, ಆದರೆ ಈಗ ಮೂರನೇ ಅವನು ಅಪ್ಪಚ್ಚಿ ಆಗ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ವಾರ್ನಲ್ಲಿ ಗಲ್ಫ್ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಕೇವಲ 3 ರಾಷ್ಟ್ರಗಳಿಗೆ ಮಾತ್ರ ಈ ಯುದ್ಧ ಸೀಮಿತವಾಗಿಲ್ಲ. ಗಲ್ಫ್ನ 11 ರಾಷ್ಟ್ರಗಳ ಮೇಲೆ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಹೆಚ್ಚಿನ ದಾಳಿ ಆಗಿರುವಂಥದ್ದು. 3 ವಾರಗಳಲ್ಲಿ UAE ಮೇಲೆ 2200 ಮಿಸೈಲ್ಸ್ ಅನ್ನ ಹಾರಿಬಿಟ್ಟಿದೆ, ಅಂದರೆ ತೂರಿ ಬಿಟ್ಟಿರುವಂಥದ್ದು ಇರಾನ್. ಇಸ್ರೇಲ್ ಹೊರತುಪಡಿಸಿ UAEನೇ ಅತ್ಯಂತ ಹೆಚ್ಚು ಹಾನಿಗೊಳಗಾಗಿರುವಂತಹ ದೇಶ ಅಂತ ಹೇಳಬಹುದು. ಕಾರಣ ಒಂದೇ, US ನ ವಾಯುನೆಲೆ ಆ ಒಂದು ರಾಷ್ಟ್ರದಲ್ಲಿ ಇರೋದ್ರಿಂದ. ಮತ್ತೊಮ್ಮೆ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್, ಈಗ US ನ ಕೋಪವನ್ನ UAE ಮೇಲೆ ತೀರಿಸ್ಕೊಳ್ತಿರುವಂತಹ ಇರಾನ್ ಯಾಕೋ ಅದರ ಕೋಪ ಇನ್ನೂ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿದಿನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ತೀವ್ರವಾಗ್ತಾ ಇದೆ. ಸೊ ಹಾಗಿದ್ರೆ UAE ಈ ಒಂದು ಶಾಕ್ನಿಂದ ಹೊರಬರೋದು ಯಾವಾಗ? ಅಂಥ ಸುಂದರವಾದಂಥ ದೇಶ ನಾಶವಾಗ್ಬಿಟ್ಟಿದೆಯಲ್ಲ. ಸೊ ಈಗ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಈಗ ಮುಖ್ಯವಾಗಿ ಇರಾನ್ ದೇಶ UAE ಮೇಲೆ ಅತಿ ಹೆಚ್ಚಿನ ದಾಳಿಯನ್ನು ನಡೆಸಿರೋದ್ರಿಂದಾಗಿ UAE ದೇಶ ಕೂಡ ಯುದ್ಧಕ್ಕೆ ಎಂಟ್ರಿ ಆಗೋದನ್ನ ಗಂಭೀರವಾಗಿ ಆಲೋಚನೆಯನ್ನು ನಡೆಸ್ತಾ ಇದೆ. UAE ದೇಶ ಕೂಡ ಈ ಯುದ್ಧದಲ್ಲಿ ಎಂಟ್ರಿ ಆಗ್ಬೋದು. ಇದುವರೆಗೂ ಕೂಡ UAE ದೇಶ ಏನಿದ್ರು ತನ್ನ ದೇಶದ ಮೇಲೆ ಬರುವಂತಹ ಮಿಸೈಲ್ಗಳನ್ನ ಹೊಡೆದುರುಳಿಸಲಿಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಒಂದು ಸೆಲ್ಫ್ ಡಿಫೆನ್ಸ್ ಅನ್ನ ಮಾತ್ರ ಮಾಡ್ಕೊಳ್ತಾ ಇತ್ತು. ಇರಾನ್ನ ಮೇಲೆ ಯಾವುದೇ ದಾಳಿಯನ್ನ UAE ದೇಶ ನಡೆಸಿರ್ಲಿಲ್ಲ. ಆದ್ರೀಗ ಈ ಕಳೆದ 3 ವಾರಗಳನ್ನ 2300ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಇರಾನ್ ದೇಶ UAE ಮೇಲೆ ಹಾರಿಸಿದೆ. ಇದರಿಂದಾಗಿ UAE ದೇಶಕ್ಕೆ ಸಾಕಷ್ಟು ನಷ್ಟ ಉಂಟಾಗಿದೆ. ಇದರಿಂದಾಗೇನೆ ಈಗ UAE ದೇಶ ಕೂಡ ತಾನು ಕೂಡ ಇರಾನ್ನ ವಿರುದ್ಧ ಪ್ರತಿದಾಳಿಯನ್ನ ನಡೆಸ್ತೇನೆ, ಇರಾನ್ನ ವಿರುದ್ಧ ಯುದ್ಧವನ್ನ ನಡೆಸಲಿಕ್ಕೆ ನಾನು ಕೂಡ ಭಾಗಿಯಾಗ್ತೇನೆ ಅನ್ನೋ ಒಂದು ಆಲೋಚನೆಯನ್ನ ನಡೆಸ್ತಾ ಇದೆ. ಈ ಒಂದು ತೀರ್ಮಾನವನ್ನ ಏನಾದ್ರು ತೆಗೆದುಕೊಂಡ್ರೆ ಈಗ 3 ರಾಷ್ಟ್ರಗಳ ನಡುವೆ ನಡೀತಾ ಇರತಕ್ಕಂಥ ಯುದ್ಧಕ್ಕೆ 4ನೇ ರಾಷ್ಟ್ರವಾಗಿ UAE ಕೂಡ ಎಂಟ್ರಿ ಆದಂತಾಗುತ್ತೆ. ಯಾಕೆ UAE ದೇಶವನ್ನೇ ಇರಾನ್ ಕೂಡ ಹೆಚ್ಚಿನ ಟಾರ್ಗೆಟ್ ಮಾಡ್ಕೊಂಡಿದೆ. ಗಲ್ಫ್ ರಾಷ್ಟ್ರಗಳ ಪೈಕಿ ಕುವೈತು, ಕತಾರ್ ಸೇರಿದಂತೆ, ಬಹ್ರೇನ್ ಸೇರಿದಂತೆ ಬೇರೆ ದೇಶಗಳಿಗೆ ಮೇಲಿನ ದಾಳಿಗಿಂತ ಹೆಚ್ಚಿನ ದಾಳಿನ UAE ದೇಶದ ಮೇಲೆ ನಡೆಸ್ತಾ ಇದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಮುಂದೆ ಅಮೆರಿಕ UAE ದೇಶದ ಮೂಲಕವೇ ಇರಾನ್ ಮೇಲೆ ಭೂ ದಾಳಿಯನ್ನು ನಡೆಸಬಹುದು ಅನ್ನುವ ಭೀತಿ ಇರಾನ್ ದೇಶಕ್ಕೆ ಕಾಡ್ತಾ ಇದೆ. ಈ ಕಾರಣಕ್ಕಾಗಿಯೇ ಇರಾನ್ ಸೇನೆ ಈಗ UAE ದೇಶವನ್ನು ಅತಿ ಹೆಚ್ಚು ಟಾರ್ಗೆಟ್ ಅನ್ನ ಮಾಡಿ ದಾಳಿಯನ್ನು ನಡೆಸ್ತಾ ಇದೆ. ಜೊತೆಗೆ ಅಮೆರಿಕದ ಹೂಡಿಕೆ ಕೂಡ UAE ದೇಶದಲ್ಲಿದೆ ಮತ್ತು UAE ದೇಶ ಕೂಡ ಅಮೆರಿಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣದ ಹೂಡಿಕೆ ಮಾಡಿದೆ, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಹಣದ ಹೂಡಿಕೆ ಮಾಡಿದೆ. ಮತ್ತು UAE ದೇಶ ಕೂಡ ಈಗ ಟೆಕ್ನಾಲಜಿಯಲ್ಲಿ ಮುಂದುವರೆದಿರತಕ್ಕಂತಹ ದೇಶ, AI ಟೆಕ್ನಾಲಜಿನಲ್ಲಿ ಮುಂದುವರೆದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಬ್ ಆಗಿದೆ. ಈ ಕಾರಣಕ್ಕಾಗಿನೇ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಆಗಿರ್ತಕ್ಕಂಥ UAE ದೇಶವನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ, ಅದರ ಶಕ್ತಿಯನ್ನು ಕುಗ್ಗಿಸುವಂತ ನಿಟ್ಟಿನಲ್ಲಿ ಇರಾನ್ ಕೂಡ ವೈಮಾನಿಕ ದಾಳಿಯನ್ನ, ಏರ್ ಸ್ಟ್ರೈಕ್ ಗಳನ್ನ, ಮಿಸೈಲ್ ದಾಳಿಗಳನ್ನ ನಡೆಸ್ತಾ ಇದೆ. ಈಗ UAE ದೇಶ ಕೂಡ ಈ ಯುದ್ಧಕ್ಕೆ ನಾನು ಕೂಡ ಎಂಟ್ರಿ ಆಗ್ತೇನೆ, ಇರಾನ್ ವಿರುದ್ಧ ಪ್ರತಿದಾಳಿಯನ್ನ ನಡೆಸ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಆಲೋಚನೆಯನ್ನ ನಡೆಸ್ತಾ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.